ಆತ್ಮೀಯರೇ ನಮಸ್ಕಾರ. ಮಿತ್ರರೇ, ಕುರ್ಚಿಗಾಗಿ ಅಥವಾ ಪಟ್ಟಕ್ಕಾಗಿ ಪಟ್ಟು ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಒಂದು ದೊಡ್ಡ ಹೊಸ ಕ್ರಾಂತಿ ಆಗಲಿಕ್ಕೆ, ಹೊಸ ಪಕ್ಷದ ಉದಯಕ್ಕೆ ಇದು ಸಾಕ್ಷಿಯಾಗುವಂತಹ ಸಾಧ್ಯತೆಗಳು ಸಹಿತ ಅಲ್ಲಗಳೆಯವಾಗಿಲ್ಲ. ಸಿದ್ದರಾಮಯ್ಯನ ಬಣದವರು ಒಂದು ಬ್ರಹ್ಮಾಸ್ತ್ರದೊಂದಿಗೆ ರೆಡಿಯಾಗಿದ್ದರೆ, ಡಿ.ಕೆ. ಬಣದವರು 40 ಶಾಸಕರು ದೆಹಲಿಯ ಪೆರೇಡ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಒಂದು ಮೂಲಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೇನೆ ಕಾಂಗ್ರೆಸ್ ಮಟಾಶ್ ಆಗುತ್ತಂತೆ. ಸಿದ್ದರಾಮಯ್ಯನವರ ಕುರ್ಚಿ ಅಲ್ಲಾಡಿದ್ರೆ JDS ವಿಲ ಒದ್ದಾಡುತ್ತಂತೆ. JDS ಸಹಿತ ಉಡೀಸಾಗ್ಬಿಡುತ್ತಂತೆ. ಹಾಗಾದ್ರೆ ಸಿದ್ದರಾಮಯ್ಯನವರಲ್ಲಿರುವಂತಹ ಆ ಬ್ರಹ್ಮಾಸ್ತ್ರ ಯಾವುದು? ಡಿ.ಕೆ. ಬಣವನ್ನು ಸಹಿತ ಎದುರಿಸಿ ಆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿದ್ರು ಅಂದ್ರೆ ಕಾಂಗ್ರೆಸ್ ಮಟಾಶ್ ಆಗುತ್ತೆ, JDS ಉಡೀಸ್ ಆಗುತ್ತೆ. ಆ ಬ್ರಹ್ಮಾಸ್ತ್ರ ಯಾವುದು? ಅದೇ ರೀತಿ ಕೋಡಿ ಶ್ರೀಗಳ ಭವಿಷ್ಯ ಏನು ಎಂಬುದನ್ನ ತಿಳಿಸಲಿಕ್ಕೆ ನಾನು ಬಂದಿದ್ದೇನೆ. ನಾನು ಪ್ರಚಾಕೀಯ ಶ್ರೀನಿವಾಸ ಬೇಲೂರು. ವೆಲ್ಕಮ್ ಟು ಪ್ರಚಾಕೀಯ. ಮಿತ್ರರೇ, ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಹಾಗಾಗಿ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮಾಡಿ ತಿಳಿಸಿ. ನೇರವಾಗಿ ಫಸ್ಟ್ ಕೋಡಿ ಶ್ರೀ ಭವಿಷ್ಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕೋಡಿ ಶ್ರೀ ಅವರು ಓಲೆಗರಿನಲ್ಲಿ ಬರೆದಿರುವಂತಹ ಭವಿಷ್ಯವನ್ನ ರಾಜ್ಯದ ಜನ ಬಹಳ ನಂಬ್ತಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಸಹಿತ ಆರ್ನಳ್ಳಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಸಹಿತ ಆರ್ನಳ್ಳಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಆರ್ನಳ್ಳಿ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬಹಳಷ್ಟು ರಾಜಕೀಯ ನಾಯಕರು ಆರ್ನಳ್ಳಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿ ಭವಿಷ್ಯವನ್ನು ತಿಳ್ಕೊತಾರೆ. ಈಗ ಕೋಡಿ ಶ್ರೀಗಳು ಹೇಳಿರುವಂತಹ ಭವಿಷ್ಯವನ್ನ ನೀವು ಕೇಳಿದ್ರೆ ಸಹಿತ ಬೆಚ್ಚಿ ಬಿದ್ದು ಬಿಡ್ತೀರಾ. ಸ್ನೇಹಿತರೆ, ಅದೇನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸ್ವಪ್ರೇರಣೆಯಿಂದ ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೋಡಿ ಶ್ರೀ ಅವರ ಭಯಂಕರ ಭವಿಷ್ಯ. ಸ್ನೇಹಿತರೆ, ನಾನು ಹೇಳ್ತಿರೋದು ಭವಿಷ್ಯದ ಚಿಂತೆ ಅಲ್ಲ. ನಾನು ಹೇಳಲಿಕ್ಕೆ ಹೊರಟಿರೋದು ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಬಗ್ಗೆ, ಸಿದ್ದರಾಮಯ್ಯನವರಲ್ಲಿರುವಂತಹ ಬ್ರಹ್ಮಾಸ್ತ್ರವನ್ನ ಬಗ್ಗೆ. ಆಗ ಬ್ರಹ್ಮಾಸ್ತ್ರ ಏನು ಅನ್ನೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ಏನಾದರೂ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಮಟಾಶ್ ಆಗುತ್ತೆ ಅನ್ನೋದನ್ನ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗ 3-4 ತಿಂಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರನ್ನು ಕರೆಸಿ ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರನ್ನ ಇಳಿಸಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಕೇಳಿದರು. ಆಪರೇಷನ್ ಕಮಲ ಮಾಡೋದಕ್ಕೆ ಅವರು ರೆಡಿ ಆಗಿದ್ರು. ಆದರೆ HD ಕುಮಾರಸ್ವಾಮಿ ಅವರು, ನೋಡಿ ಸರ್, ಇವರು ದೇವೇಗೌಡರ ಗರಡಿಯಲ್ಲಿ ಬೆಳೆದಿರೋರು, ಬಹಳ ಚಾಣಕ್ಯ ರಾಜಕಾರಣಿ. ಇವರನ್ನ ಇಳಿಸೋದ್ರಿಂದ ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅಂದರೆ
ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಬಣದಲ್ಲಿರುವಂಥವರು ಎಲ್ಲರೂ ಸಹಿತ ಸ್ವಂತ ಶಕ್ತಿ ಮೇಲೆ ಅಧಿಕಾರವನ್ನ ಅಂದರೆ MLA ಆಗಿ ಗೆಲ್ತಾರೆ. ಅವ್ರದ್ದೇ ಆದಂಥ ಒಂದು ಒಕ್ಕೂಟ ಇದೆ. ಅಹಿಂದ ಒಕ್ಕೂಟದ ಎಲ್ಲ ಮತಗಳು 70 to 80% ಆಫ್ ದಿ ವೋಟರ್ಸ್ ಸಿದ್ದರಾಮಯ್ಯನವರನ್ನ ಲೈಕ್ ಮಾಡ್ತಾರೆ. ಹಾಗಾಗಿ ಅದು ಸಾಧ್ಯವಿಲ್ಲದ ಮಾತು ಅಂತ ನೇರವಾಗಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದರು. ಅದನ್ನ ಅಮಿತ್ ಶಾ ಅವರು ಸಹಿತ ಒಪ್ಪಿದ್ರು. ಅದಕ್ಕೆ ಕಾರಣ ಏನು? ಕಾರಣ ಏನಪ್ಪ ಅಂದರೆ ಸಿದ್ದರಾಮಯ್ಯ ಅಂದರೆ ಅಹಿಂದ, ಅಹಿಂದ ಅಂದರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ, ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ ನಿಜಕ್ಕೂ ಸಹಿತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಸಿದ್ದರಾಮಯ್ಯನವರ ಟೀಮು, ಅಹಿಂದ ಟೀಮು ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿದೆ. ಈಗ ಸಿದ್ದರಾಮಯ್ಯನವ್ರನ್ನೇನಾದರೂ ಇವರು ಮುಟ್ಟಿದ್ರೆ ಅಂದರೆ ಅಧಿಕಾರದಿಂದ ಇಳಿಸ್ತೀವಿ ಅಂದರೆ ಅವರೊಟ್ಟಿಗಿರುವಂತಹ 60-70 ಶಾಸಕರು ನೇರವಾಗಿ ಸಿದ್ದರಾಮಯ್ಯನವರೊಟ್ಟಿಗೆ ನಿಂತ್ಕೊಂತಾರೆ. ಆಗ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಸಹಿತ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಸಿದ್ದರಾಮಯ್ಯನವರ ಕಡೆಯಲ್ಲಿರುವಂಥ ನಾಯಕರುಗಳು KN ರಾಜಣ್ಣ, ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ವೆಂಕಟೇಶ್, ಬಹಳಷ್ಟು ನಾಯಕರು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಬದಲ ಮಾಡೋದಕ್ಕೆ ಕಡಾತುಂಡವಾಗಿ ಒಪ್ಪೋದಿಲ್ಲ. ಏನಾದರೂ ಅವರು ಕಾಂಗ್ರೆಸ್ ಪಕ್ಷದವರು ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರ ಒಪ್ಪಿಗೆ ಇಲ್ಲದೆ ಇಳಿಸಿದ್ದೇ ಆದರೆ ಆಗ ಸಿದ್ದರಾಮಯ್ಯನವರಲ್ಲಿ ಒಂದು ದೊಡ್ಡ ವೆಪನ್ ಇದೆ, ಬ್ರಹ್ಮಾಸ್ತ್ರ ಇದೆ. ಅದೇನಪ್ಪ ಅಂದರೆ ತಮ್ಮ ಹಳೆಯ ಪಕ್ಷ ABPJD ಈ ಪಕ್ಷವನ್ನು ಪುನರ್ ಸಂಘಟನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಆಲ್ರೆಡಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರಂತೆ. ಯಾಕೆ ಸಿದ್ಧತೆ ಮಾಡಿದ್ದಾರೆ ಅಂದರೆ ಇವರಲ್ಲಿರುವಂಥ 60-70 ಶಾಸಕರು ಸ್ವಶಕ್ತಿಯಿಂದ ಗೆಲ್ತಾರೆ. ನಂಬರ್ 1. ಅಹಿಂದ ನಾಯಕರ ಶಕ್ತಿ ಏನಪ್ಪ ಅಂದರೆ ಅಲ್ಪಸಂಖ್ಯಾತರಲ್ಲಿ 70 to 80% ಸಿದ್ದರಾಮಯ್ಯನವರೊಟ್ಟಿಗಿದ್ದಾರೆ. ದಲಿತರಲ್ಲಿ ಹಾಗೂ ಹಿಂದುಳಿದವರಲ್ಲಿ 70 to 80% ಆಫ್ ದಿ ಪೀಪಲ್ಸ್ ಅಂದರೆ ವೋಟರ್ಸ್ ಸಿದ್ದರಾಮಯ್ಯನವರೊಟ್ಟಿಗಿದ್ದಾರೆ. ಸಿದ್ದರಾಮಯ್ಯನವರದು ಮೆಜಾರಿಟಿ ಕುರುಬ ಸಮಾಜ. ಕುರುಬ ಸಮಾಜದ 80 to 90% ಜನ ಸಿದ್ದರಾಮಯ್ಯನವರೊಟ್ಟಿಗಿದ್ದಾರೆ. ಈ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಇವರು ಈಗಲೇ ಚುನಾವಣೆಗೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಕ್ಕೆ ರೆಡಿ ಇದ್ದಾರೆ. ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ? ಮುಂದಿನ ಚುನಾವಣೆಗೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ 60-70 ಶಾಸಕರು ಪ್ಲಸ್ BJPನಲ್ಲಿ ಯಡಿಯೂರಪ್ಪನವರ ವಿರೋಧಿಗಳಿದಾರಲ್ಲ ಅವರು ಶಾಸಕರು ಹಾಗೂ JDSನಲ್ಲಿ BJPಗೆ ಕುಮಾರಸ್ವಾಮಿ ಹೋದ್ರ ಫಲವಾಗಿ 10-12 JDS ಶಾಸಕರು ಇವರೊಟ್ಟಿಗಿದ್ದಾರೆ, ಆಲ್ರೆಡಿ ಇದ್ದಾರೆ. ಆದರೆ ಪಕ್ಷಕ್ಕಾಗಿ, ಪಕ್ಷದ ಚಿಹ್ನೆಗಾಗಿ ಇವತ್ತು MLAಗೋಸ್ಕರ ಇದ್ದಾರೆ. ಏನಾದರೂ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಇಳಿಸಿದ್ದೇ ಆದರೆ ಇವರೆಲ್ಲರೂ ಸಹಿತ ಸಿದ್ದರಾಮಯ್ಯನವರೊಟ್ಟಿಗೆ ಹೋಗ್ತಾರೆ. ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರಿಗೆ ತಮ್ಮದೇ ಆದಂಥ ಸಿದ್ಧಾಂತ ಇದೆ, ತತ್ವ ಇದೆ. ಹಿಂದುಳಿದವರ, ಅಲ್ಪಸಂಖ್ಯಾತರ, ಬಡವರ, ದೀನದಲಿತರ ದೊಡ್ಡ ಮಹತ್ವಾಕಾಂಕ್ಷೆ ಇದೆ ಅವರಿಗೆ. ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷನೂ ಸಹಿತ ಡ್ಯಾಮೇಜ್ ಆಗುತ್ತೆ. ಅದೇ ರೀತಿ JDS ಪಕ್ಷನೂ ಸಹಿತ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಅದೇ ರೀತಿ ಕೋಡಿ ಶ್ರೀಗಳ ಭವಿಷ್ಯನೂ ಸಹಿತ ನಿಜವಾಗ್ಬಿಡುತ್ತೆ. ಇದು ಆಲ್ರೆಡಿ ಸಿದ್ಧತೆಯಲ್ಲಿದೆ. ಇದು ಈ ದಿನದ ಸಮಾಚಾರ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.